ಎಲ್ಲ ಯಂಗ್ಸ್ಟರ್ಸ್ಗೂ ಹೇಳ್ತೀನಿ, ನಾನು ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದ MLA ಡಾಕ್ಟರ್ ಕೆ ಸುಧಾಕರ್ ನನ್ನ ಸೋಲಿಸಿದ ಮೇಲೆ ಮನೆ ಮನೆಗೂ ಹೋಗಿ ಕಷ್ಟ ಕೇಳಿದ್ದೀನಿ. ಮನೆ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮನೆ ಮುಂದೆ ಹೋಗಿ ನಿಂತ್ಕೊಂತೀನಿ ಡೈಲಿ. ನಾನು ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮಾಡಿದೆ ಅಂದ್ರೆ ಮನೆ ನಮಸ್ತೆ ಚಿಕ್ಕಬಳ್ಳಾಪುರ ಮಾಡಿದೆ. ಆಂಬುಲೆನ್ಸ್ ಬಿಟ್ಟೆ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಸೂಪರ್ 60 ಅಂತ ಮಾಡಿ ಬಡವ್ರ ಮಕ್ಕಳನ್ನ ಬೆಂಗಳೂರು ಕರ್ಕೊಂಡ್ ಬಂದು ಟಾಪರ್ಸ್ ಮಾಡಕ್ಕೆ ಎಕ್ಸಾಮ್ ಬರ್ಸಿದೀನಿ. ಅಪ್ಪ ಅಮ್ಮ ಇಲ್ದಾರ 52 ಜನ ಮಕ್ಕಳಿಗೆ 1 ಲಕ್ಷ ಡಿಪಾಸಿಟ್ ಮಾಡಿದೆ. ನಾನು ತಂದೆ ತಾಯಿ ಇಲ್ದೇ ಹುಡುಗ. ಸುಧಾಕರ್ ಅವರು ನೆನ್ಪಿರ್ಬೇಕು, 230 ಕೋಟಿ ಖರ್ಚು ಮಾಡಿದ್ರು, ನಾನು 27 ಲಕ್ಷದಲ್ಲಿ MLA ಆದವನು. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಬದುಕಿದೆ ಅನ್ನೋದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್. ತೇಜಸ್ವಿ ಸೂರ್ಯ, ನೀನೊಬ್ಬ ಅಯೋಗ್ಯ, ನೀನೊಬ್ಬ ಅಸಮರ್ಥ. ನಿನಗೆ ತಾಕತ್ತಿದ್ರೆ ಬಾ ಬಹಿರಂಗ ಚರ್ಚೆಗೆ ಇದೇ ಜನರ ಮುಂದೆ. ಅಪ್ಪ ಈಗ 10 ವರ್ಷದಲ್ಲಿ ಬಿಜೆಪಿ ಸರ್ಕಾರ, 5 ವರ್ಷದಲ್ಲಿ ಈ ಮಹಾನುಭಾವ ಏನಾದ್ರೂ ಕಡ್ದು ಕಟ್ಟೆ ಹಾಕಿದ್ರೆ ಯು ಶುಡ್ ಕಮ್ ಅಂಡ್ ಆನ್ಸರ್. क्या भैया वो आकर बात कर रहे हैं चोर. अभी देखो कल बीजेपी वाला मुझे गाली देता है. ಕೋವಿಡ್ ಅಲ್ಲಿ ಬೆಡ್ ಸ್ಕ್ಯಾಮ್ಗೆ ಕಾರಣ ಯಾರು? ತೇಜಸ್ವಿ ಸೂರ್ಯ ಅವರೇ. ಸುಧಾಕರ್ ಕೋವಿಡ್ ಅಲ್ಲಿ ಅಲ್ವಾ ನೀವು ಜನರ ಜೊತೆ ಬೆರೆಯಲ್ಲ. ಬನ್ನಿ ನಮ್ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ, ಸೌಮ್ಯಕ್ಕ ನೋಡಿ ಜನರ ಜೊತೆ ಹೆಂಗ್ ಬೆರೀತಾರೆ. ತೇಜಸ್ವಿ, open call to you. If you have a guts, please come to the discussion. ನಮ್ ಸರ್ಕಾರ ಏನ್ ಮಾಡಿದೆ ಅಂತ ನಾನು ಹೇಳ್ತೀನಿ. ನಿನಗೆ ತಾಕತ್ತಿದ್ರೆ ನೀವೇನ್ ಮಾಡಿದ್ರಿ ಅಂತ ಹೇಳಿ. ಬಹಿರಂಗ ಚರ್ಚೆಗೆ ಕರೆದ್ರೆ ಬರೋದೇ ಇಲ್ಲ. ಆ ಪ್ರತಾಪ್ ಸಿಂಹನ್ ಕರೆದ್ರೆ ನಾನೇನೋ ಹೇಳಿದ್ರೆ ಆತೇನೋ ಹೇಳ್ತಾನೆ. ಈ ಅನಂತ್ ಕುಮಾರ್ ಹೆಗಡೆ ಸಂವಿಧಾನ ಬದಲಿಸ್ತೀನಿ ಅಂತಾನೆ. ಅನಂತ್ ಕುಮಾರ್ ಹೆಗಡೆ ನಿಮ್ಮ ಕೈಯಲ್ಲಿ, ನಿಮ್ಮ ಅಪ್ಪ ನಿಮ್ಮ ತಾತ ಕೈಯಲ್ಲೂ ಅದಾಗಲ್ಲ. ಕೋಲಾರ MP ಒಬ್ಬ ಇದ್ದಾನೆ, ಅದೇನೋ ಮೆಂಟಲ್ ಮುನಿಸ್ವಾಮಿ ಅಲ್ಲ, ಮೆಂಟಲ್ ಸಾರಿ ಅದನ್ನ ಮರ್ತೆ. ಯಾರೋ ನೀವು ಮೆಂಟಲ್ ಮುನಿಸ್ವಾಮಿ ಅಂದ್ರೆ ಇಲ್ಲ, ಸಾರಿ ಮುನಿಸ್ವಾಮಿ ಅಂತ. ನಾನೇನೋ ಮಾತಾಡಿದ್ರೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಆತೇನೋ ಬೈದು ಹೋಗ್ತಾನೆ. ಇನ್ನ ಅಲ್ಲಿ ನೋಡಿದ್ರೆ ಸರ್ಕಾರ ಬಿದ್ದೋಗುತ್ತೆ. ಲೋಕಸಭೆ ಆದ್ಮೇಲೆ ಕುಮಾರಸ್ವಾಮಿ ಅವರು ಅಗಲಗನಸು ಕಾಣ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಇನ್ನೇನು ಕೆಲಸ ಇಲ್ಲ. ನಮ್ DK ಸಾಹೇಬ್ರನ್ನ ಬೈಯೋದು ಬಿಟ್ರೆ. ನಾನು 26ನೇ ತಾರೀಕು ಆಗೋಗ್ಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ನನಗೆ ನಮ್ DK ಸಾಹೇಬ್ರನ್ನ, ಸಿದ್ದರಾಮಯ್ಯ ಸಾಹೇಬ್ರನ್ನಾದ್ರೂ ಯಾರಾದ್ರೂ ಬೈದ್ರೆ ನನ್ ಕೈಯಲ್ಲಂತೂ ಇರಕ್ಕಾಗಲ್ಲ. 26ನೇ ತಾರೀಕು ಎಲೆಕ್ಷನ್ ಇದೆ, ಸುಮ್ನೆ ಹಂಗಿದ್ದೀನಿ. ಎಲೆಕ್ಷನ್ 27ನೇ ತಾರೀಕು ನೋಡಿ ಯಾರ್ಯಾರ ಮೇಲೆ ಕೌಂಟರ್ ಹೋಗುತ್ತೋ ನೋಡ್ತಾ ಇರಿ. 26ನೇ ತಾರೀಕು 5 ಗಂಟೆ ಏನಾಗ್ತಿದೆ, ದೊಡ್ಡ ದೊಡ್ಡ ಲೀಡರ್ಸ್ ಈಗ ಮಾತಾಡಿದ್ರೆ ಸುಮ್ನೆ 26 ಎಲೆಕ್ಷನ್ ಮೇಲೆ ಹೊಡೆತ ಬೀಳುತ್ತೆ ಅಂತ ಮೆಸೇಜ್ ಬೋಲ್ರೆ ಭಾಯ್. ಫಾಲ್ ಸೀಲಿಂಗ್ ಹೊಡೆದ್ಬಿಟ್ಟು ಬಿಲ್ಡಪ್ ಕೊಟ್ರೆ ನಾನು ಎಲ್ರಿಗೂ ಹೇಳ್ತೀನಿ, ನಿನ್ ಕಷ್ಟಪಟ್ಟು ಜಮೀನ್ ತೆಗೆದು ಮನೆ ಕಟ್ಟಿ ಎಲ್ಲಾ ಮಾಡಿ ಫಾಲ್ ಸೀಲಿಂಗ್ ಹಾಕಿರೋನ್ ಬಂದು ಸೋಪ್ ಮೇರಿ ಬನಾಯಿ ಅಂದ್ರೆ ಕೇಳಕ್ಕಾಗುತ್ತೆ ಭಾಯ್. ಇವತ್ತು ಬಿಜೆಪಿ ಅವ್ರ ನೆಟ್ ಫಾಲ್ ಸೀಲಿಂಗು ಹಾಕಕ್ಕಾಗಿಲ್ಲ, ನಾನು ತೇಜಸ್ವಿ ಸೂರ್ಯ ಹೇಳೋದಿಷ್ಟೇ. ಸ್ಟಿಲ್ ಎಲೆಕ್ಷನ್ 3-4 ಡೇಸ್ ಇದೆ. ನಿಮಗೆ ತಾಕತ್ತಿದ್ರೆ ಬನ್ನಿ ಬಹಿರಂಗ ಚರ್ಚೆಗೆ, ಇದೇ ಸರ್ಕಲ್ ಅಲ್ಲಿ ಮಾತಾಡ್ಕೊಳ್ಳೋಣ. ನಮ್ಮ UPA 1 ನಮ್ಮ UPA 1 ಸರ್, ನಿಮ್ಗೆಲ್ರಿಗೂ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ. ನಾವು 2,000 ಗೃಹಲಕ್ಷ್ಮಿಯಲ್ಲಿ ಕೊಟ್ವಿ. 2,000 ಗೃಹಲಕ್ಷ್ಮಿಯಲ್ಲಿ ಕೊಟ್ರೆ ಆರ್ಥಿಕತೆ ಸಮಸ್ಯೆ ಆಗುತ್ತಂತೆ. ಇವ್ರು ಅದಾನಿ ಅಂಬಾನಿಗೆ ಲಕ್ಷಗಳ ಕೋಟಿ ಮನ್ನಾ ಮಾಡಿದ್ರೆ ಏನು? ಅಂಬಾನಿ ಮಗಳ ಎಂಗೇಜ್ಮೆಂಟ್ಗೆ 1,800 ಕೋಟಿ ಖರ್ಚು ಮಾಡಿದ್ರಿ. ಯಾವಪ್ಪನ ಸತ್ರಿ ಅದೆಲ್ಲ ಇವ್ರು ಟ್ಯಾಕ್ಸ್ ಅಲ್ಲಿ ಬಿಟ್ಟಿದ್ದೆ ತಾನೆ. ನೆನಪಿರ್ಲಿ, ಈ ದೇಶದ 60% ಆಸ್ತಿ ಬರೀ 62 ಜನರ ಕೈಯಲ್ಲಿದೆ.
ಆ 62 ಜನನು ಈ ಬಿಜೆಪಿ ಸರ್ಕಾರನೇ ಸಾಕ್ತಾ ಇದೆ. ಎಲೆಕ್ಟ್ರೋಲ್ ಬಾಂಡ್ ಅಲ್ಲಿ ಅವ್ಯವಹಾರ ಆಯ್ತು, ಮಾತಾಡಕ್ಕೆ ಅವ್ರು ರೆಡಿ ಇಲ್ಲ.